ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ ಅತ್ತೆ, ದೇವಸ್ಥಾನಕ್ಕೆ ಹೋಗಿದ್ರಾ? ನಿನ್ ಗಂಡಂಗೆ ಯಾವ ಅಪಾಯನೂ ಆಗ್ಲಿಲ್ವಲ್ಲ, ಅದಕ್ಕೆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ. ಇನ್ಯಾವ ಭಯನೂ ಇಲ್ಲ. ಆದ್ರೆ ನನ್ಗಿನ್ನೂ ಭಯ ಇದೆ ಅತ್ತೆ. ಈ ರಾಜಕೀಯದಲ್ಲಿ ಇಷ್ಟೊಂದು ಆಪತ್ತಿರುತ್ತೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ಈಗ ಸಾಹೇಬ್ರನ್ನ ಸುರಕ್ಷತೆ ಇಲ್ಲದೆ ಹೊರಗಡೆ ಕಳ್ಸಕ್ಕೆ ಭಯ ಆಗ್ತಿದೆ. ಅವನ್ ರಾಜಕೀಯಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಮಗೂ ಭಯ ಇತ್ತು. ಆದ್ರೆ ಈಗ ಅವನು ಸೇಫ್ ಆಗಿರ್ತಾನೆ. ಏನು ಯೋಚನೆ ಮಾಡ್ಬೇಡ. ನೀನ್ ಇವತ್ತು ಶಾವಿಗೆ ಪಾಯಸ ಮಾಡು, ಎಲ್ರೂ ಪಾಯಸ ಕುಡಿಲಿ. ಪಾಯಸನ? ಏನತ್ತೆ, ಪಾಪ ಸಚಿವ್ರಿಗೆ ಚಾಕು ಬಿದ್ದು ಆಸ್ಪತ್ರೆಲಿದ್ದಾರೆ. ಈ ಸಮಯದಲ್ಲಿ ಪಾಯಸ ಮಾಡು ಅಂತಿದ್ದೀರಾ? ನಾನು ಪಾಯಸ ಮಾಡು ಅಂತ ಹೇಳಿದ್ದು ಅದಕ್ಕಲ್ಲ. ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಯ್ತಲ್ಲ, ಅದಕ್ಕೆ. 1 ತಿಂಗಳು ಅನ್ನೋದು ತುಂಬಾ ಸಮಯ. ಆ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಗೊತ್ತಾ? ಅಲ್ಲ ಅತ್ತೆ, ಎಲೆಕ್ಷನ್ ಮುಂದಕ್ಕೆ ಹೋಗಿರೋದಕ್ಕೆ ನಿಮ್ಗೆ ಯಾಕೆ ಎಷ್ಟು ಖುಷಿ ಆಗ್ತಿದೆ? ಯಾಕೆ ಅಂತ ಕೇಳ್ತೀಯಲ್ಲಮ್ಮ. ಹಾಗಾದ್ರೆ ನಮ್ ತೀರ್ಥ ನಿನ್ನ ಮನೆ ಬಿಟ್ಟು ಅದು ಎಲೆಕ್ಷನ್ ಮುಂದೆ ಹೋಗಿದ್ದಕ್ಕೆ ತೀರ್ಥ ನಿನ್ನ ಮನೆ ಬಿಟ್ಟು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾನೆ. ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪ್ರೀತಿ ಹುಟ್ಟತ್ತೆ, ಆಮೇಲೆ ಸಂಸಾರ ಬೆಳೆಯತ್ತೆ. ಅದಕ್ಕೆ ಹೇಳ್ದೆ. ಹೋಗಿ ಅತ್ತೆ. ಅಯ್ಯೋ, ನಾಚಿಕೆ ನೋಡು. ತೀರ್ಥನೆ ಬಂದ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ನೋಡಿದ್ಯಾ ನಿನ್ ಹೆಂಡತಿ ಎಷ್ಟು ನಾಚ್ಕೋತಿದ್ದಾಳೆ ಅಂತ? ಸರಿ ಸರಿ, ತಗೋ ಪ್ರಸಾದ. ಇದ್ಯಾವ ಖುಷಿಗೆ? ಯಾವ ಖುಷಿಗ? ನಿನ್ಗೇನು ಆಗ್ಲಿಲ್ವಲ್ಲ ಆ ಖುಷಿಗೆ. ಅದು ಅಲ್ದೆ 1 ತಿಂಗಳು ಎಲೆಕ್ಷನ್ ಮುಂದಕ್ಕೆ ಹೋಯ್ತಲ್ಲ ಆ ಖುಷಿಗೆ. ಸಾಹೇಬ್ರೆ, ಸಚಿವ್ರು ಹೇಗಿದ್ದಾರೆ? ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಹುಷಾರಾಗಿದ್ದಾರೆ, ಪ್ರಾಣಕ್ಕೇನು ತೊಂದರೆ ಇಲ್ಲ. ಪ್ರಜ್ಞೆ ಬಂದಿತ್ತು, ನಾವೆಲ್ಲರೂ ಮಾತಾಡಿದ್ವಿ, ಏನ್ ತೊಂದರೆ ಇಲ್ಲ. ನೋಡಿದ್ಯಾ, ಆಗದೆಲ್ಲ ಒಳ್ಳೇದಕ್ಕೇನೆ. ಈಗ ಹೇಗಿದ್ರು ನಿನ್ ಎಲೆಕ್ಷನ್ 1 ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ. ನಿನಗೂ ಈಗ ಟೆನ್ಷನ್ ಕಡಿಮೆ ಆಗಿದೆ. ಈಗ್ಲಾದ್ರೂ ನಿಮ್ಮಿಬ್ರು ಮುಂದಿನ ಶಾಸ್ತ್ರ ಮಾಡ್ಬೋದು. ಏನಮ್ಮ ಮಾತೆತ್ತಿದ್ರೆ ಬರೀ ಶಾಸ್ತ್ರ ಶಾಸ್ತ್ರ ಅಂತ ಹೇಳ್ತೀಯಲ್ಲ? ಹೌದು ಕಣೋ, ಯಾವ್ಯಾವ ಟೈಮಲ್ಲಿ ಆಗ್ಬೇಕು ಆ ಟೈಮಲ್ಲಿ ಆಗ್ಲೇಬೇಕು. ನಾನು ಎಲ್ಲ ಅರೇಂಜ್ಮೆಂಟ್ಸು ಇವತ್ ಮಾಡ್ತೀನಿ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ದೊಡ್ಡವ್ರು ಹೇಳೋ ಮಾತನ್ನು ಕೇಳು. ಹೋದ್ ಸರಿ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೆ, ಆದ್ರೆ ಆ ನಿತ್ಯಗೆ ಆಕ್ಸಿಡೆಂಟ್ ಆಗಿದ್ರಿಂದ ಎಲ್ಲ ಶಾಸ್ತ್ರನೂ ಹಾಳಾಗೋಯ್ತು. ಈ ಸತಿ ಆ ರೀತಿ ಆಗೋಕ್ ನಾನ್ ಬಿಡಲ್ಲ. ಸಾಹೇಬ್ರ, ಬಂದೇ ಇರು. ಏನ್ ಚಿಟ್ಟೆ? ಸಾಹೇಬ್ರ, ಆ ಮಿನಿಸ್ಟರ್ ಮನೆಗೆ ಅರ್ಜೆಂಟ್ ಮೀಟಿಂಗ್ ಕರೆದಾರ, ಹೋಗ್ಬೇಕಂತ. ಹೌದಾ? ಸಾಹೇಬ್ರೆ, ಇದರಿಂದ ನಮ್ಗೆ ಕೆಟ್ಟ ಹೆಸರು. ಸರ್, ಇನ್ನೂ ರಾಜಕೀಯದಲ್ಲಿ ಕಣ್ಣೇ ಬಿಟ್ಟಿಲ್ಲ, ಆಗ್ಲೇ ಆಕಾಶದಲ್ಲಿ ಹಾರಾಡ್ತಾ ಇದ್ದಾನೆ. ಫಸ್ಟ್ ರೆಕ್ಕೆ ಕಟ್ ಮಾಡಿ ಸರ್, ಇಲ್ಲ ಅಂದ್ರೆ ನಮ್ಮ ಪಕ್ಷದ ಮರ್ಯಾದೆ ಹೋಗುತ್ತೆ. ನೋಡಿ, ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ. ನೀವೆಲ್ಲರೂ ಈಗ ಸ್ವಲ್ಪ ಸಮಾಧಾನವಾಗಿರ್ತೀರಾ? ಏನಯ್ಯ, ನೀನ್ ದೊಡ್ಡ ಹೋರಾಟಗಾರ ಅನ್ಕೊಂಡಿದ್ಯಾ? ನಿನ್ನ ಹೋರಾಟಗಳನ್ನ ನೋಡ್ಕೊಂಡೇ ಬಂದಿದ್ದೀವಿ. ಆಗ್ಲೇ ಒಬ್ಬನ ಸುಟ್ಟಾಕ್ಬಿಟ್ಟ, ಈಗ ಮಿನಿಸ್ಟರ್ ಜೀವಕ್ಕೆ ಕುತ್ತು ತಂದಿದ್ದಾನೆ. ಸರ್, ನನ್ ಮಾತು ಕೇಳಿ ಸರ್. ಏನಯ್ಯ ಕೇಳೋದು? ಸಾಮೂಹಿಕ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಕ್ಷದ ಕಾರ್ಯಕ್ರಮ ಮಾಡಿಬಿಟ್ಟೆ. ನಿನ್ನ ಬಗ್ಗೆ ಜನಗಳಾಡೋ ಮಾತುಗಳನ್ನು ಕೇಳ್ಬಿಟ್ಟು ನಾವು ತಲೆ ತಗ್ಸಂಗಾಗಿದೆ. ಏನೋ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಮ್ಮ ಪಕ್ಷದ ಮರ್ಯಾದೆ ಉಳಿತು. ಏನ್ ಸರ್ ಇವರು ತುಂಬಾ ಪರ್ಸನಲ್ ವಿಷಯ ಮಾತಾಡ್ತಾ ಇದ್ದಾರೆ.
ನೀನು ನಿನ್ನ ಪರ್ಸನಲ್ ವಿಷಯನ ಪಕ್ಷದ ವಿಷಯ ಮಾಡಿಲ್ವಾ? ಅದಕ್ಕೆ ನಾವು ಮಾತಾಡ್ತಿರೋದು. ಸಾಹೇಬ್ರೆ, ಶಂಕರಣ್ಣನಿಗಾಗಿರೋದು ಅಕ್ಷಮ್ಯ ಅಪರಾಧ. ಅದನ್ನ ಕ್ಷಮಿಸೋಕ್ ಆಗೋದೇ ಇಲ್ಲ. ಇವನಿಗೆ ಕೊಟ್ಟಿರೋ ಟಿಕೆಟ್ನ ರದ್ದು ಮಾಡಿ. ಛೇ, ಅದೆಲ್ಲ ಆಗದೆ ಇರೋ ವಿಷಯ ಕಣ್ರಯ್ಯ. ನೀವೆಲ್ಲರೂ ಸ್ವಲ್ಪ ವಾಸ್ತವದಿಂದ ಮಾತಾಡಿ. ನಾಯಕ್ರೆ, ನಾನು ಒಂದು ವಾಸ್ತವ ಹೇಳ. ಈ ಘಟನೆಯಿಂದ ಪ್ರತಿ ಕ್ಷೇತ್ರದಲ್ಲೂ ನಾವು ಠೇವಣಿ ಕಳ್ಕೊಂತೀವಿ ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ನೋನು ಯಾರಿಗೂ ಹಿನ್ನಡೆ ಆಗಲ್ಲ. ಮಂತ್ರಿಗಳಿಗಾಗಿರೋ ಅಪಾಯದಿಂದ ನಮ್ಮೆಲ್ಲರಿಗೂ ಅನುಕಂಪದಲ್ಲೇ ಸೃಷ್ಟಿಯಾಗಿದೆ. ಅದರಿಂದ ನಿಮ್ಮೆಲ್ಲರಿಗೂ ಲಾಭನೇ ಆಗ್ತಿರೋದು. ಮುಚ್ಚಯ್ಯ ಬಾಯಿನ. ಜಾಸ್ತಿ ಬಿಲ್ಡಪ್ ತಗೋಬೇಡ. ಅನುಕಂಪ ಅಂತೆ ಅನುಕಂಪ. ಇಷ್ಟು ವರ್ಷ ನಾವು ಗೆದ್ದಿರೋದು ನಿನ್ನ ಅನುಕಂಪದ ಅಲೆಯಿಂದನಾ? ಒಬ್ಬ ಹುಡುಗನಿಗೆ ಸುಟ್ಟಾಕ್ಬಿಟ್ಟ, ಮಿನಿಸ್ಟ್ರಿಗೆ ಚಾಕು ಹಾಕ್ಸ್ಬಿಟ್ಟ. ನಾಳೆ ನಮಗೂ ಏನಾದ್ರು ವ್ಯತ್ಯಾಸ ಆದ್ರೆ ಅನುಕಂಪ ಅನುಕಂಪ ಅಂತ ಓಡಾಡ್ತಿರ್ತಾನೆ. ಚಿಚೆ, ನನ್ ಮಾತನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀರಾ. ಜೈ ಸುಮ್ನೆ ರಯ್ಯ. ಸಾಹೇಬ್ರೆ, ಫಸ್ಟ್ ಇವನಿಗೆ ಮುಗ್ಧರ್ ಹಾಕಿ, ಇಲ್ಲ ಅಂದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನೋಡಿ, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಈ ರೀತಿ ಆರೋಪ ಮಾಡೋದ್ರಿಂದ ಯಾರಿಗೂ ಶ್ರೇಯಸ್ಸಲ್ಲ. ಸರ್, ನಿಮ್ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ನೀವೇನ್ ಹೇಳ್ತೀರೋ ಹಾಗೆ ಕೇಳ್ತೀನಿ ಸರ್. ನೋಡಿ, ನೀವೆಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ತೀರ್ಥ ಏನು ವಿರೋಧ ಪಕ್ಷದವನ? ಅವನು ನಮ್ಮವನೇ ಅಲ್ವಾ? ನಾನು ಮಾತಾಡ್ತೀನಿ ರೀ. ತೀರ್ಥ, ಈ ವಿಷಯದ ಬಗ್ಗೆ ನಾವೆಲ್ಲರೂ ಒಮ್ಮೆ ಕೂತು ಚರ್ಚೆ ಮಾಡೋಣ. ನೀನೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿನ್ನ ಪ್ರಚಾರ ಕಾರ್ಯನ ನೀನು ಮುಂದುವರಿಸು. ಆದರೆ ಏನೇ ಪ್ರಮುಖ ಕೆಲಸ ಮಾಡಬೇಕಾದ್ರೂ ಮುಂಚಿತವಾಗಿ ಪಕ್ಷದ ಅನುಮತಿ ಪಡ್ಕೊ. ನಿನ್ನ ಉದ್ದೇಶ, ಕೆಲಸ ಕಾರ್ಯಗಳು, ನಿನ್ನ ಪ್ರಚಾರ ವೈಖರಿ ಬಗ್ಗೆ ನಮಗೆ ಮಾಹಿತಿ ಕೊಡು. ಥ್ಯಾಂಕ್ ಯು ಸರ್. ನಾನೇ ಪ್ರಯತ್ನ ಮಾಡಿದ್ರೆ ಆರಾಮಾಗಿ ಹೊಡೆದಾಕ್ಬಿಡ್ತಿದ್ದೆ ಕಣ. ನಿನ್ನ ನಂಬಿ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟೆ. ಅದೇನದು? ಯಾವ ಗ್ಯಾಸು? ನೀನ್ ನಾಳೆ ಅದ್ಯಾವ್ದೋ ಗ್ಯಾಸ್ ಹಾಕ್ತೀಯ, ಹೊಗೆ ಎಬ್ಬಿಸ್ತೀಯ. ಆ ಹೊಗೆಲಿ ತೀರ್ಥಂಗ್ ಹೊಗೆ ಹಾಕ್ತೀಯ ಅಂತ ನಾನು ಅನ್ಕೊಂಡ್ರೆ ನನಗೆ ಹೊಗೆ ಹಾಕ್ಬಿಟ್ಟಲ್ಲ. ಲೇ ಮಾನ್ಗೇಡಿ, ಚಿರೋದು ಕಾರ್ಪೊರೇಟರ್ ಅನ್ನೋ ಲೋಕಲ್ ಲೀಡರ್ಗಲ್ಲ, ಮಿನಿಸ್ಟರ್ಗೆ ಚುಚ್ಚಿದ್ಯಾ? ಇನ್ ಬಿಟ್ಟಾರ ನಮ್ನ? ಪೊಲೀಸ್ ಪಡೆನೆ ಹಿಂದೆ ಬಿಡ್ತಾರೆ. ತಗ್ಲ ಹಾಕೊಂಡ್ರೆ ನಿಗಿರ್ಕೊಂಡ್ವಿ, ಇಬ್ರು ನಿಗಿರ್ಕೊಂಡು ಹೋದ್ವಿ. ಎಲ್ಲ ಹಾಳಾಗೋಯ್ತು. ನೀನು ಚೂರಿ ಹಾಕಿದ್ದು ತೀರ್ಥಂಗಲ್ಲ ಕಣ, ನನ್ ಬೆನ್ನಿಗೆ ಸರಿಯಾಗಿ ಚುಚ್ಚಿದ್ಯಾ. ಇಷ್ಟು ದಿನ ಮಾಡ್ಕೊಂಡ್ ಬಂದಿದ್ದೆಲ್ಲ ಎಲ್ಲ ವ್ಯರ್ಥ ಆಗೋಯ್ತು, ಎಲ್ಲ ಹಾಳಾಗೋಯ್ತು. ಆ ದೊಂಬಿ ಎಬ್ಸಿದ್ ಯಾವನು ಅಂತ ನನ್ನ ಹುಡುಕ್ತಾರೆ, ನನ್ ಬುಡಕ್ಕೆ ಬೆಂಕಿ ಹಚ್ತಾರೆ. ಏನ್ ಮಾಡ್ಲಿ? ಈಗ ಮಿಸ್ ಆಗಿರ್ಬೋದು, ಖಂಡಿತವಾಗ್ಲೂ ಆ ತೀರ್ಥನ್ನ ಮಲಗಿಸ್ತೀನಿ. ಹಂಗಾರೆ ಮುಂದಿನ ಕಿತ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಸುಮಾ, ಏನ್ ಶಾಕ್ ಆಗ್ಬಿಟ್ಯಾ? ಹೇಗಿದೆ ಅರೇಂಜ್ಮೆಂಟ್ಸು? ನಾನೇ ಮಾಡಿದ್ದೆಲ್ಲ ಇಷ್ಟ ಆಯ್ತಾ? ಅದ್ ಸರಿ, ನಾನು ನಿನ್ಗೇನ್ ಹೇಳ್ದೆ? ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳ್ದೆ. ನೀನ್ ಸೀರೆ ಕೆಳಗೆ ಬಿಟ್ಟು ಬಂದಿದ್ಯಾ? ಯಾಕತ್ತೆ ಇಷ್ಟೊಂದು ಅವಸರ ಮಾಡ್ತಿದ್ದೀರಾ? ಸಾಹೇಬ್ರು ಮನ್ಸು ತಿಳಿಯಾಗ್ಲಿ ಅಲ್ಲಿವರೆಗೂ ಇದೆಲ್ಲ ಬೇಡ ಅಂತ ಹೇಳಿದ್ದೆ ಅಲ್ವಾ? ಅವನ ಮನ್ಸು ತಿಳಿಯಾಗೇ ಇದೆ. ಆದ್ರೆ ನೀನೇ
ಏನೇನೋ ಅನ್ಕೊಂಡು ನಿನ್ನ ಮನಸ್ಸನ್ನ ಭಾರ ಮಾಡ್ಕೋತಾ ಇದೆಯಾ. ನೋಡು ಸುಮಾ, ಕೆಲವೊಂದು ವಿಷಯನ ಮುಂದಕ್ಕೆ ಹಾಕಬಾರ್ದು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಸರಿ, ಹಾಗಿದ್ಮೇಲೆ ಅವನಿಗೆ ಫೋನ್ ಮಾಡಿ ಕರೆಸ್ತೀನಿ. ಅತ್ತೆ, ಚಿಟ್ಟಣ್ಣ ಮಂತ್ರಿಗಳ ಮನೇಲಿ ಏನೋ ಮೀಟಿಂಗ್ ಇದೆ ಅಂತಿದ್ರು. ಬಹುಶಃ ಅಲ್ಲಿಗೆ ಹೋಗಿರ್ಬೋದೇನೋ. ಬರ್ತಾರೆ ಬಿಡಿ. ಇಷ್ಟೊತ್ತು ಮೀಟಿಂಗ್ ಇರುತ್ತಾ? ಇಲ್ಲ, ಅವನು ಬೇಕು ಅಂತಾನೆ ಮಾಡ್ತಾ ಇದ್ದಾನೆ. ಅವನಿಗಿರು, ಮಾಡ್ತೀನಿ. ಅತ್ತೆ, ಯಾಕೆ ಇಷ್ಟೊಂದು ಬಲವಂತದಿಂದ ಕರೆಸ್ತಿದ್ದೀರಾ? ನನ್ನ ಕಾಲ್ ಹೋಗ್ತಾ ಇಲ್ಲ. ಒಂದ್ಸತಿ ನೀ ಟ್ರೈ ಮಾಡು ನಿನ್ನ ಫೋನಲ್ಲಿ. ಸರಿ ಅತ್ತೆ. ಇರಿರು, ಅವನಿಗೆ ಮಾಡಬೇಡ, ಚಿಟ್ಟೆಗೆ ಮಾಡು. ಅತ್ತೆ, ಅವ್ರ ಫೋನು ಸ್ವಿಚ್ ಆಫ್ ಬರ್ತಿದೆ. ಏನು? ನಾನೊಂದ್ಸಲ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಹೌದು ಅತ್ತೆ. ಏನ್ ಮಾಡೋದೀಗ? ಸುಮಾ, ಲೈನ್ ಸಿಕ್ತಾ? ಇಲ್ಲ ಅತ್ತೆ, ಇನ್ನು ಇಬ್ರು ಫೋನು ಸ್ವಿಚ್ ಆಫ್ ಬರ್ತಿದೆ. ಏನಿದು ಹೊಸದಾಗಿದೆಯಲ್ಲ? ಅತ್ತೆ, ಪಾರ್ಟಿ ಮೀಟಿಂಗು ಅದು ಇದು ಅಂತ ಏನಾದ್ರು ಸಾಹೇಬ್ರು ಹೊರಗಡೆ ಹೋದಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೋತಿದ್ರಾ? ಇಲ್ಲಮ್ಮ, ತೀರ್ಥ ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡೇ ಇಲ್ಲ. ಹೌದಾ? ಮತ್ತಿವತ್ತು ಯಾಕೆ ಮಾಡಿರ್ಬೋದು? ಏನಾದ್ರೂ ತೊಂದರೆ ಆಗಿದೆಯಾ ಅತ್ತೆ? ಏನ್ ಮಾಡೋದು? ಅತ್ತೆ, ಸಾಹೇಬ್ರು ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರೋಣವಾ? ಹಾ ಸರಿ, ನಡಿ. ಬನ್ನಿ ಹೋಗೋಣ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ? ಯಾಕತ್ತೆ, ಏನಾಯ್ತು? ಅಲ್ಲ, ಇವತ್ತು ಡ್ರೈವರ್ ಮನೆಗೆ ಬೇಗ ಹೋಗ್ಬೇಕು ಅಂದ, ಕಳಿಸ್ಕೊಟ್ಬಿಟ್ನಲ್ಲ. ಏನ್ ಮಾಡೋದೀಗ? ಜೇರಮ್ಮ ಇದ್ದಾನ? ಏನಮ್ಮ ಇಷ್ಟೊತ್ನಲ್ಲಿ ಯಾಕೆ ಎಷ್ಟೊಂದು ಕಿರ್ಸ್ತಾ ಇದೀಯಾ? ಅದು ತೀರ್ಥನ ಫೋನ್ ಸ್ವಿಚ್ ಆಫ್ ನಲ್ಲಿ ಇದೆ ಕಣೋ. ಏನಾಗಿದೆ ಅಂತ ಗೊತ್ತಿಲ್ಲ, ಭಯ ಆಗ್ತಿದೆ. ಇಷ್ಟಕ್ಕೆಲ್ಲ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನಾನ್ ಯಾವತ್ತೂ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದೇ ನೋಡಿಲ್ವಲ್ಲ. ಹಾ, ಗೊತ್ತಾಯ್ತು ಬಿಡಿ. ಈ ಮನೇಲಿ ನಮ್ ಎಲ್ರಿಗೂ ಟೆನ್ಷನ್ ಕೊಡ್ಬೇಕು ಅಂತಾನೆ ಒಬ್ರು ಬಂದಿದ್ದಾರೆ. ಇಲ್ಲಮ್ಮ, ನಮ್ ತೀರ್ಥ ಯಾವಾಗ್ಲೂ ಫೋನ್ ಸ್ವಿಚ್ ಆಫ್ ಮಾಡೋ ದಡ್ತನ ಮಾಡೋದಿಲ್ಲ, ಅದಕ್ಕೆ ಭಯ ಆಗ್ತಿದೆ. ಅತ್ತೆ, ತೀರ್ಥ ಯಾವತ್ತೂ ದಡ್ತನದ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಅವ್ನ್ ಮಾಡಿರೋ ದಡ್ತನ ನಮ್ ಕಣ್ ಮುಂದೆನೆ ನಿಂತಿದ್ಯಲ್ಲ,